ಹಣ ಜಾಸ್ತಿ ಒದಗಿಸ್ಕೊಡ್ಬೇಕು. ಹಣ ಜಾಸ್ತಿ ಒದಗಿಸ್ಕೊಟ್ರೆ ಏನಾದ್ರು ಒಂದು ಆಗ್ತದೆ. ಅದು ನಮ್ಮ ಸರ್ಕಾರದ ಮಿತಿಯಲ್ಲಿ ಕೆಲವೆಲ್ಲ ಮಾಡಿದ್ದೇವೆ, ಇನ್ನು ಮುಂದಕ್ಕೂ ಮಾಡ್ತೇವೆ ಅಂತೇಳಿ ನಾವು ಕೂಡ ಅದಕ್ಕೆ ಬದ್ಧತೆ ಇದೆ. ಒಂದು ಮೇಜರ್ ಪ್ರಾಬ್ಲಮ್ ನನಗೇನು, ಈ ಇಲಾಖೆ ನಾಳೆ ಎಲ್ಲ ಕರೆದಿದ್ದೀನಿ, ಇವತ್ತು ನಾಳೆನೆಲ್ಲ ಕರೆದಿದ್ದೀನಿ, ಇವನ್ನೆಲ್ಲ ಒಂದು ಏನಾಗ್ತಾ ಇದೆ ಅಂತ ಮನೆ ಗಮನಕ್ಕೆ ನಮ್ಮ MLAಸ್ಗೂ ತಿಳಿಸ್ಲಿಕ್ಕೆ ಬಯಸ್ತೀನಿ ಮತ್ತು ವಿರೋಧ ಪಕ್ಷದ ಎಲ್ಲರಿಗೂ ಬಯಸ್ತೀನಿ. ನನಗೆ ರಿವ್ಯೂ ಮಾಡಕ್ಕೆ ನೋಡ್ತಾ ಇದ್ರೆ ನನಗೆ ಸ್ವಲ್ಪ ಗಾಬರಿ ಆಗ್ತಾ ಇದೆ. ಏನು ಗಾಬರಿ ಆಗ್ತಾ ಇದೆ ಅಂದರೆ, ಈ ಲ್ಯಾಂಡ್ ಅಕ್ವಿಷನ್ಗೆ ಪಾಪ ಹಿಂದೆ ಎಲ್ಲ ಪಾಪ ಕಳ್ಕೊಂಡವರೆಲ್ಲ ಬರೀ 2,000-3,000 ರೂಪಾಯಿ ಜಮೀನು ಬಿಟ್ಕೊಟ್ಬಿಟ್ಟವ್ರೆ. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾಡಿದಾಗ 1,000ನೂ ಇಸ್ಕೊಂಡಿಲ್ಲ, ಬಿಟ್ಕೊಟ್ಬಿಟ್ಟವ್ರೆ. 10,000, 5,000 ಕೊಳೆ ಒಂದು 5 ವರ್ಷದವರೆಗೂ ಎಕರೆಗೆ 10,000 ಇಸ್ಕೊಂಡು ಬಿಟ್ಕೊಟ್ಬಿಟ್ಟಂಥದ್ದು ಬೇಕಾದಷ್ಟು ದಾಖಲೆ ಇದೆ. ಈಗೆಲ್ಲ ಒಂದು ದೊಡ್ಡ ಕಾರ್ಟೆಲ್ ಆಗ್ಬಿಟ್ಟಂಗೆ ಕಾಣ್ತಾ ಇದೆ ನನಗೆ. ಇದ್ರ ಬಗ್ಗೆ ನಾನು ಸದ್ಯದಲ್ಲೇ ನಮ್ಮ ಲಾ ಮಿನಿಸ್ಟ್ರು, ನಮ್ಮ ಇರಿಗೇಷನ್, ನಮ್ಮ ಇವರು ರೆವಿನ್ಯೂ ಮಿನಿಸ್ಟ್ರು, ಯಾಕೆಂದರೆ ರೆವಿನ್ಯೂ ಮಿನಿಸ್ಟ್ರು ಅದನ್ನ ರಿಹ್ಯಾಬಿಟೇಷನ್ಗೆ ದುಡ್ಡು ಮಾಡೋದು ಅವರು ನೋಡ್ತಾರೆ. ಒಂದು ಉದಾಹರಣೆಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇವ್ರಿಗೂ ಎತ್ತಾಳ್ಗೂ ಹೇಳಲಿಕ್ಕೆ ಬಯಸ್ತೀನಿ. ಈ ಕೆಲವು ಕೋರ್ಟಲ್ಲಿ ಕೇಸ್ಗಳು ನಡೀತಾ ಇದೆ. ಬಿಜಾಪುರ, ಬಾಗಲಕೋಟೆ, ರಾಯಚೂರಲ್ಲಿ ಕಾಂಪನ್ಸೇಷನ್ಗೆ ಆವರೇಜ್ ಒಂದು 74 ಲಕ್ಷ ತಗೊಳ್ತಾ ಇದ್ದಾರೆ ಕೋರ್ಟಿಂದ. ಇನ್ ಕೆಲವು ಕಡೆ ಸಬ್ಮರ್ಜ್ ಲ್ಯಾಂಡ್ಗೆ 1,26,00,000 ಒಂದು ಎಕರೆಗೆ ಆವರೇಜ್ ಕೋರ್ಟಿಂದ ಆರ್ಡರ್ಗಳು ಮಾಡಿಸ್ಕೊಳ್ತಾ ಇದ್ದಾರೆ. 285 ಕೇಸ್ ಆ ರೀತಿ ಆಗಿದೆ. ಇದು ಕೂಡ ಒಂದು 2,000 ಕೇಸ್ ಇದೆ. ರಿಹ್ಯಾಬಿಟೇಷನ್ಗೆ ಎಕರೆಗೆ 367 ಕೇಸುಗೆ ಒಟ್ಟು ಒಂದು ಎಕರೆಗೆ ಅವರೇಜ್ 5,18,00,000 ಆರ್ಡರ್ ಮಾಡಿಬಿಟ್ಟಿದ್ದಾರೆ ಕೋರ್ಟಲ್ಲಿ. ಇದನ್ನ ನಾನು ಕೋರ್ಟಿಂದ ಆದೇಶ ಆಗಿದೆ. ಈಗ ನಮಗೆ ಆಪ್ಷನ್ ಎಲ್ಲರೂ ಉಂಟು. 5 ಕೋಟಿ ಬೆಂಗಳೂರಲ್ಲೇ ಕೊಡೋಕ್ಕಾಗ್ತಾ ಇಲ್ಲ. ನಾನು ಈ ಪೆರಿಫೆರಲ್ ರಿಂಗ್ ರೋಡ್ಗೆ ಅವ್ರಿಗೆಲ್ಲ ನಾನು ಅಲ್ಲಿ ಗೌರ್ಮೆಂಟ್ ರೇಟೇ ಅಷ್ಟಿಲ್ಲ, ಅಲ್ಲಿ ಗೌರ್ಮೆಂಟ್ ಎಲ್ಲ ಇದ್ರ ರೇಟು ಅಷ್ಟಿಲ್ಲ. ಸೊ ಅಲ್ಲೇ 5,18,00,000 ರೂಪಾಯಿ ಅಲ್ಲಿ ಆರ್ಡರ್ ಮಾಡಿ ರಿಹ್ಯಾಬಿಟೇಷನ್ ಸೆಂಟರ್ಗಳಲ್ಲಿ ಮಾಡಿಬಿಟ್ಟಿದ್ದಾರೆ ಕೋರ್ಟಲ್ಲಿ. ಅದಕ್ಕೆ ನಾನು ನಮ್ಮ ಲಾ ಮಿನಿಸ್ಟರ್ ಹತ್ರ ಮಾತಾಡಿ, ಐ ವಾಂಟ್ ಟು ರಿಮೂವ್ ಆಲ್ ದಿ ಗೌರ್ಮೆಂಟ್ ಅಡ್ವೊಕೇಟ್ಸ್ ಹೂ ಆರ್ ಡೀಲಿಂಗ್ ವಿತ್ ದಿಸ್ ಟೈಪ್. ಯಾರು ಬುಕ್ ಆಗಿದಾರೋ ಏನಾಗಿದಾರೋ ಒಂದು ದೊಡ್ಡ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕಾಗಿದೆ. ಯಾಕೆಂದ್ರೆ ರೈತರು ಉಳಿಸಬೇಕಾಗ್ತದೆ, ಹೈಕೋರ್ಟ್ಗೂ ಇದು ಕಪೀಲ್ ಹೋಗ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಅವ್ರು ಹೇಳ್ದಂಗೆ ಇದನ್ನು ಮುಗಿಸಕ್ಕಾಗಲ್ಲ. ಎಲ್ಲರೂ ಉಂಟ ಒಂದೊಂದು ಕೋಟಿ ಒಂದೊಂದು ಎಕರೆಗೆ ಅಲ್ಲಿ ಕೊಡ್ತೀವಿ ಅಂತಂದ್ರೆ, ಹಿಂದೆ ಬೊಮ್ಮಾಯಿಯವ್ರ ಗೌರ್ಮೆಂಟ್ ಅಲ್ಲಿ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ, 20 ಲಕ್ಷ ರೂಪಾಯಿ ಅಂತ ಅಂದ್ಬಿಟ್ಟು, ಏನೋ 20 lakhs rupeesಗೆ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ, 20 ಲಕ್ಷ ರೂಪಾಯಿ ಕೊಡೋದು ಅಂತ ಅಂದ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ. ಆಯ್ತು, 20 ಲಕ್ಷ, ಓಕೆ ಫೈನ್. ಈಗ 1 ಕೋಟಿ ಎಷ್ಟು 25 ಲಕ್ಷ ಅಂತ ಅಂದ್ಬಿಟ್ಟು ಕ್ಯಾಬಿನೆಟ್ ಸಬ್ ಕಮಿಟಿ ಫಾರ್ಮ್ ಮಾಡಿಬಿಟ್ಟು ಒಂದು ತೀರ್ಮಾನ ಮಾಡಿದ್ರಿ, 25 ಲಕ್ಷ. ಆಯ್ತು, 25 ಲಕ್ಷ ಆಗಲಿ. ಬೇರೆ ಕೋರ್ಟ್ ಗೀಟ್ಗೆ ಹೋಗ್ತಾರ, ಇನ್ನೊಂದು 5 ಲಕ್ಷ ಆಗಲಿ. 1,25,00,000 ಎಕರೆಗೆ ಅಂತಂದ್ರೆ 5 ಟೈಮ್ಸ್ ಜಾಸ್ತಿ ಆಯ್ತು ಅಂತಂದ್ರೆ ಎಲ್ಲಿ ತರೋದು, ಯಾರು ಕೊಡೋರು? ಮತ್ತು ಈ ರಿಹ್ಯಾಬಿಟೇಷನ್ಗೆ 5 ಕೋಟಿ ಒಂದು ಎಕರೆಗೆ ಅಂತ ಕೋರ್ಟಿಂದ ಆರ್ಡರ್ ತಗೊಂಡ್ಕೊಂಡ್ಬಿಟ್ರೆ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಇಟ್ ಇಸ್ ಇಂಪಾಸಿಬಲ್. ಸೊ ಇದ್ರ ಬಗ್ಗೆ ಒಂದು ಸಮಗ್ರವಾದಂಥ ಒಂದು ತನಿಖೆ ಮಾಡ್ತೀನಿ. ವಿ ವಿಲ್ ರಿಮೂವ್. ನಮ್ಮ ಲಾ ಮಿನಿಸ್ಟರ್ಗೂ ಇಲ್ಲಿ ಹೇಳ್ತಾ ಇದ್ದೀನಿ, ಯು ಹ್ಯಾವ್ ಟು ಪ್ಲೀಸ್ ಲುಕ್ ಔಟ್. ಅವ್ರಿಗೂ ಕಳಿಸ್ಕೊಡ್ತೀನಿ. ಎಲ್ಲನೂ ಚೇಂಜ್ ಮಾಡಲಿಕ್ಕೆ ಒಂದು ಹೊಸ ಟೀಮ್ನೇ ಸೆಟ್ ಮಾಡೋಕ್ಕೆ, ಇದನ್ನು ಅಪೀಲ್ ಮಾಡಲಿಕ್ಕೂ ಕೂಡ ವ್ಯವಸ್ಥೆ ಮಾಡ್ತೀವಿ. ಅವ್ರು ಹೇಳ್ದಂಗೆ ಆದಷ್ಟು ಜಲ್ದಿ ಸ್ವಲ್ಪ ಜಾಸ್ತಿ ಹಣ ಒದಗಿಸ್ಕೊಡ್ಬೇಕು ಅನ್ನೋದು ಅವರ ಭಾವನೆ ಇದೆ. ಈ ಪ್ರಾಜೆಕ್ಟ್ನ ಜಲ್ದಿ ಮುಗಿಸ್ಬೇಕು ಅನ್ನೋದಿದೆ. ತಮ್ಮ ಏನೇನು ಸಲಹೆ ಇದೆ ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ. ಅದೇನೋ ಒಂದು ನಮ್ಮ ಸುಪ್ರೀಂ ಕೋರ್ಟ್ದು ಆದೇಶ ಇದೆ, ಅದೇನೋ ನೋಟಿಫಿಕೇಶನ್ ಆಗಬೇಕು, ಅದೊಂದು ಆಯ್ತು ಅಂತಂದ್ರೆ ಸ್ವಲ್ಪ ಸ್ಟಿಲ್ ವಿಲ್ ಬಿ ವೆರಿ ಲಿಬರಲ್. ಅದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಅಧ್ಯಕ್ಷರೇ, ಇವತ್ತು ಸಚಿವರು ಹೇಳಿದ್ರು, ಈ ರೈತರಿಗೆ 5 ಕೋಟಿ ಅದು ಹೋಗುದಿಲ್ಲ, ವಕೀಲರುಗಳೇ 40-50% ತಗೊಂಡ್ಬಿಡ್ತಾರೆ ಬೇರೆ ಅಕೌಂಟ್ ಮಾಡಿ. ವಕೀಲರುಗಳು ಅಧ್ಯಕ್ಷರ ಕೇಳ್ರಿ, ಕೃಷ್ಣ 68% ಭಾಗ ನೀರಾವರಿ ಆಗೋದಿದೆ. ಅದ್ರ ಬಗ್ಗೆ ನಮ್ಮದ ಭವಿಷ್ಯದ ಚಿಂತನೆ ಇದೆ. ಇಡೀ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾದ್ರೆ ಕೃಷ್ಣೆಗೆ ಇವತ್ತು ಕಾವೇರಿಗೆ ಎಷ್ಟು ಕೊಡ್ತೀರಿ ಅದ್ರದ್ದು 20 ಪಟ್ಟು ನಮ್ಮ ನೀರಾವರಿ ಯೋಜನೆ ಕೊಡ್ಬೇಕು. ಯಾಕಂದ್ರೆ ಕಾವೇರಿಯಿಂದ 12% ನೀರಾವರಿ, ಕೃಷ್ಣೆಯಿಂದ 68%. ಇದ್ರ ಮ್ಯಾಗೆ ಅದಕ್ಕೆ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೋತೀನಿ, ನೀವು ಯಾವುದಾದ್ರೂ ಸಾಲ ತೊಗೊಂಡು ಬರ್ರಿ, ಏನಾರ ಮಾಡ್ರಿ, 1-2 ವರ್ಷನಾಗ 1.5 ಲಕ್ಷ ಕೋಟಿ ರೂಪಾಯಿ ಕೊಟ್ಟು ಈ ಯೋಜನೆ ಮುಗಿದ್ರೆ ಸಮಗ್ರ ಕರ್ನಾಟಕ, ಇವತ್ತೇನು ಅಸಮತೋಲನೆ ಇದೆ, ಪ್ರತ್ಯೇಕ ರಾಜ್ಯ ಅನ್ನೋ ಹೋಗಿದೆ, ಅದು ಏನಾದರೆ ಅಂತ್ಯ ಆಗ್ಬೇಕಾದ್ರೆ ಕೃಷ್ಣಗೆ ಹೆಚ್ಚಿನ ಮಾತು ಕೊಡ್ಬೇಕಂತ ವಿನಂತಿ. ಉಮನಾಥ್ ಕೋಟ್ಯಾನ್ ಅಧ್ಯಕ್ಷ,
ಕೃಷ್ಣೇನ ರಾಷ್ಟ್ರೀಯ ಯೋಜನೆ ಮಾಡ್ಬೇಕು ಅಂತ ಕೊಡಿ ಹೇಳಿ. ಉತ್ತರ ಹೇಳಕ್ಕರಿ ಬಿಡಲ್ಲ. ಕೊಟ್ರ ಉತ್ತರ ಕೋನ್ ರೆಡ್ಡಿ ಅವರೇ, ರಾಷ್ಟ್ರೀಯ ಯೋಜನೆ ಆಗ್ಬೇಕಿದ್ದು. ಎಲ್ಲ ಅವ್ರ ಸಲಹೆನ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ. ಉಮಾನಾಥ್ ಕೋಟ್ಯಾನ್, ಇದು ಕೃಷ್ಣ ಬಗ್ಗೆ ಪ್ರಶ್ನೆ ಎಷ್ಟು ಉತ್ತರ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.